ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎಲ್ಲರೂ ಚಪ್ಪಾಳೆ ಮೂಲಕ ಗೌರವಿಸಬೇಕೆಂದು ತಮ್ಮಲ್ಲಿ ಕೊಟ್ಟುಗೊಳಿಸಿ. ಇವರು ಕೆಲಸದಲ್ಲಿ ಬಿಹಾರದಲ್ಲಿ ವರ್ಕ್ ಮಾಡಿದ್ರು ಮೇಡಮ್ ಅವರು ಕೆಲಸಕ್ಕೆ ಮುಗಿಸಿಕೊಂಡು ಮನೆ ಇವರು ಕೆಲಸ ಮುಗಿಸಿಕೊಂಡು ಮನೆ ಕೇಳಿಕೊಳ್ಳುತ್ತೇನೆ. ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ 78 ವರ್ಷ ಕಳೆದೇ ಹೋಗಿದೆ. 80 ವರ್ಷಕ್ಕೆ ಹತ್ರ ಆಗ್ತಾ ಇದ್ದೀವಿ ನಾವು. ಇಂಥ ಸಂದರ್ಭದಲ್ಲಿ ಭಾರತೀಯರಿಗೆ ಭಾರತೀಯತೆ ಇರುವ ಕಾನೂನು ಬೇಕು. ನಮ್ಮ ಹಿತಚಿಂತನೆ ಮಾಡುವಂತ ಕಾನೂನು ಬೇಕು. ನಮ್ಮ ದೇಶದ ಸಂಸ್ಕೃತಿಯ ಕೆಲಸದ ಆಧಾರದಲ್ಲಿ ಕೆಲಸ ಮಾಡುವಂತ ಕಾನೂನು ಬೇಕು. ಅದಕ್ಕಾಗಿ ಲೇಬರ್ ಕೋಡ್ ಯೋಚನೆ ಆಯಿತು. ಲೇಬರ್ ಕೋಡ್ ಅಲ್ಲಿ ಅತ್ಯಂತ ಆದ್ಯತೆ ಯಾವುದು? ಅದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್. ಎಲ್ಲ ಕೋಡ್ಗಳು ಇದಾವೆ, ಆದರೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ನಮ್ಮ ಕಾರ್ಮಿಕರಿಗೆ ಹಕ್ಕನ್ನು ಕೊಡಬೇಕು. ನಮ್ಮ ಕಾರ್ಮಿಕರಿಗೆ ಸಮಾನ ವೇತನವನ್ನು ಕೊಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಎಲ್ಲ ಕೆಲಸಕ್ಕೆ ESIC ಮತ್ತು ಪೆನ್ಷನ್ ಕೊಡುವಂತ ಯೋಜನೆಯನ್ನ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಯೋಚನೆ ಮಾಡ್ತಿದ್ದಾರೆ. 30 ವರ್ಷಗಳಿಂದ ಎಲ್ಲಾ ಪಕ್ಷಗಳು ಮೊಸಳೆ ಕಣ್ಣೀರು ಸುರಿಸಿದ್ವು, ಆದ್ರೂ ಮಾಡೋಕ್ಕಾಗಿಲ್ಲ. 2023ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಈ ಬಿಲ್ ಅನ್ನ ಪಾಸ್ ಮಾಡ್ತು. ಪಾಸ್ ಹೇಗೆ ಮಾಡ್ತು ಅಂದ್ರೆ 543 ಸೀಟುಗಳಲ್ಲಿ 33% ಕೊಡ್ತು. ಆದ್ರೆ ಪುರುಷರ ಅಪೇಕ್ಷೆ ಇತ್ತು, ದೇಶದ ಅಪೇಕ್ಷೆ ಇತ್ತು. ಸೀಟುಗಳನ್ನು ಹೆಚ್ಚು ಮಾಡಿದ್ರೆ ಪುರುಷರಿಗೂ ಅನ್ಯಾಯ ಆಗಲ್ಲ, ಮಹಿಳೆಯರಿಗೂ 33% ಸಿಗುತ್ತೆ. ಅದಕ್ಕಾಗಿ ಹೊಸದಾಗಿ ಈ ಬಿಲ್ ಅನ್ನ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ತರಲಾಯಿತು. ಡಿಲಿಮಿಟೇಷನ್ ನ ಜೊತೆ ತರಲಾಯಿತು. ಈ ಎರಡೂ ಬಿಲ್ಗಳನ್ನು ಕೂಡ ಇಂಡಿ ಅಲಯನ್ಸ್ ಫೇಲ್ ಮಾಡಿದ್ರು, ಅದನ್ನು ಸೋಲಿಸಿದ್ರು. Started procuring LPG, that is cylinder gas, from US and Norway, Algeria, apart from the Middle East. India has moved with great speed. Orders were issued to maximize LPG yield at refineries, and we increased our domestic production by 60%. From 36,000 metric tons per day to 54,000 metric tons per day, out of a total daily consumption of 90,000, which also we brought down because we are shifting from LPG to LNG, that is pipe gas, and also because we are incentivizing the movement to natural gas. Consumption has now gone down to 80,000 metric tons per day due to also partly the summer heat. Priority allocation in natural gas was regulated and product retained in Indian markets. Operation Urja Suraksha was a coordinated response across companies, ministries, state governments and international suppliers. Maximum vessels of India carrying LPG came out of the Hormuz. I also traveled to Doha on 9th and 10th April, where His Excellency Saad Sharida Al-Kabi reaffirmed Qatar's commitment as a reliable energy partner, as indeed have my other counterparts in several of the energy supplying countries. ನಮ್ಮ ಕವಲ ಸಂಕಟಗಳು ಬೆಟ್ಟದಡಿಯ ಇಲ್ಲ ಅಂತಕ್ಕಂಥ ಸುಳ್ಳುಗಳನ್ನ ಕೇಳ್ತಾ ಇದೆ. ಬದಲಾಗಿ ಇವೆಲ್ಲವೂ ಕೂಡ ಸಮಾಜಕ್ಕೆ ಮತ್ತು ಮನುಷ್ಯನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಅಂಶಗಳು. ಇವತ್ತು ನಾವು ನೋಡ್ತಾ ಇದ್ದೀವಿ ಯುದ್ಧದ ಪರಿಸ್ಥಿತಿ ಮತ್ತು ಯುದ್ಧದ ಸನ್ನಿವೇಶಗಳು. ಇಂಥ ಸಂದರ್ಭದಲ್ಲಿ ಬುದ್ಧ ಅತ್ಯಂತ ಹೆಚ್ಚು ಪ್ರಸ್ತುತನಾಗ್ತಾ ಇದ್ದಾನೆ ಅನ್ನೋದು ನನ್ನ ಅನಿಸಿಕೆ. ಆಗಲೇ ನಿರೂಪಕರು ಹೇಳಿದ್ರು, ಅಪ್ಪ ದೀಪೋಭವ ಅಂತ, ಅಂದರೆ ನಿನ್ನ ದೀಪ ನೀನೇ ಆಗು ಅಂತ. ಈ ಮಾತು ಮನುಕುಲಕ್ಕೆ ಕೊಟ್ಟಂತಹ ಒಂದು ದೀವಿಗೆ ಅನ್ನೋದು ನನ್ನ ಅನಿಸಿಕೆ. ಮಹಾಕಾವ್ಯ ನಮ್ಮ ಜಗತ್ತಿಗೆ ಸಿಕ್ಕಿರೋದೇನೋ ಅಂತ ನಾನು ಕನಸು ಕಾಣ್ತೀನಿ.
ಬುದ್ಧ ಆಗಿನ ಸಂಸ್ಕೃತ ನಡೀತಾ ಇರುವಂತಹ ಕಾಲದಲ್ಲಿ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಜನಮಾನಸಕ್ಕೆ ಬರಬೇಕು ಅಂತ ಅವನು ಪಾಲಿ ಭಾಷೆನಲ್ಲಿ ಅವನ ತತ್ವಗಳನ್ನ ಬೋಧಿಸ್ದ. ಅದೇ ರೀತಿ ಮಹಾವೀರ ಕೂಡ ಇಬ್ಬರು ಎಂತ ಪಾತ್ ಬ್ರೇಕರ್ಸ್ ಅಂತ ಅನ್ಸತ್ತೆ. ಅವರು ಕೂಡ ಸಂಸ್ಕೃತವನ್ನು ಬದಿಗೊತ್ತಿ ಪ್ರಾಕೃತವನ್ನ ಕೈಗೆತ್ಕೊಳ್ತಾರೆ. ಅಂದ್ರೆ ನೀವು ಜನಮಾನಸಕ್ಕೆ ಹತ್ರ ಆಗ್ಬೇಕು ಅಂದ್ರೆ ಅವ್ರು ಬಳಸೋ ಅಂತ ಭಾಷೆಯಿಂದ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ಅವರಿಗೆ ತಲುಪುತ್ತೆ ಅಂತ. ಮಾತ್ರ ಇವತ್ತಿನ ನಮ್ಮ ಮಾನವನ ಅಭಿವೃದ್ಧಿ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಯಾಕೆ ಅಹಿಂಸಾ ತತ್ವವನ್ನ ಈ ದೇಶಕ್ಕೆ ಪ್ರತಿಪಾದಿಸಿದ್ರು? ನಾವು ಕೂಡ ಹಿಂಸೆಯನ್ನ ಇಟ್ಕೋಬೋದಾಗಿತ್ತಲ್ಲ. ಆದ್ರೆ ಅಹಿಂಸೆಯಿಂದ ಸ್ವತಂತ್ರ ಪಡೆದಂತಹ ಈ ರಾಷ್ಟ್ರ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನ ಬುದ್ಧನ ಮೂಲಕ, ಬೌದ್ಧ ಪೌರ್ಣಿಮೆಯ ಮೂಲಕ ಜಗತ್ತಿಗೆ ಶಾಂತಿ ಸಂದೇಶವನ್ನ ನಾವು ಸಾರೋಣ ಅನ್ನುವಂಥ ನಿನ್ನಕ್ಕೂ ಕೇಳೋದು ಆ ಥರ ಹೇಳಿ ನಾನು ಪ್ರಶ್ನೆ ಮಾಡಿ ಅಂತ ಕೇಳಿ ಅಂತ ಹೇಳಿ ಅಷ್ಟು ನೈತಿಕತೆ ಇರಬೇಕಾದ್ರೆ ಅವರ ನೈತಿಕ ನಿಲುವು ಎಷ್ಟು ಗಟ್ಟಿಯಿಂದ ಇತ್ತು, ಪ್ರಜಾಸತ್ತಾತ್ಮಕವಾಗಿ ಅವರ ನಿಲುವು ಏನಿತ್ತು ನಡೆ. ಹೀಗಾಗಿ ಪ್ರಜಾಪ್ರಭುತ್ವವನ್ನು ಅವರು ಅಂದೇ ಹುಟ್ಟಾಕಿದ್ರು, ಬೀಜ ಹಾಕಿದ್ರು. ಬುದ್ಧ ಪ್ರಜಾಪ್ರಭುತ್ವದ ಬೀಜ ಹಾಕಿದ್ರು. ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಸಮುದಾಯಗಳ ಪರಿಣತರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ಅದು ಒಂದು ಅನುಭವ ಮಂಟಪ ಪಾರ್ಲಿಮೆಂಟ್ ಆಗುವ ರೀತಿಯಲ್ಲಿ ಪರಿವರ್ತನೆ ಮಾಡುತ್ತೆ. ವಿ.ಪಿ. ಸಿಂಗ್ ಅವರು ರಾಷ್ಟ್ರದ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ಮಂಡಲ ಆಯೋಗ ಜಾರಿ ಬಂತು. ಮತ್ತೊಮ್ಮೆ ಪರಿಶಿಷ್ಟ ಜಾತಿ ಜನಗಳಿಗೆ ಮೀಸಲಾತಿ ಕೊಡುವಂತ ಉನ್ನಾನ ನೀಡಿದ್ದಾರೆ ಅಂತ ಹೇಳಿ ಮನುಷ್ಯನನ್ನು ದಯಿಸಿಬಿಟ್ಟ ಆ ಸಂದರ್ಭದಲ್ಲಿ. ಆದ್ರೆ ಆ ಮಂಡಲ ಆಯೋಗ ಜಾರಿ ಆದಾಗ ಹಿಂದುಳಿದ ವರ್ಗದವರು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿ ಹೋಗುವಂತ ಅವಕಾಶ ಆಯಿತು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.